ಪ್ಲಾಸ್ಮಾ ಥೆರಪಿ ಅಂದ್ರೆ ಏನು? ಅಮೃತ ರಸ ಇರುವುದು ಪ್ಲಾಸ್ಮಾದಲ್ಲಿ. ಕ್ಯೂರ್ ಆಗ್ತಾನೆ ಇಲ್ವಾ ಅದನ್ನ ಜಡ್ಜ್ ಮಾಡಕ್ಕೆ ಎಷ್ಟು ಟೈಮ್ ಹಿಡಿಬಹುದು? ಚಿಂತೆ ಇರುವುದು ಸ್ಟೇಜ್ 2 ಮತ್ತು ಸ್ಟೇಜ್ 3 ಅಲ್ಲಿ ಇರುವವರು. ಪ್ರಯೋಗ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಬಿಟ್ಟಿದ್ಯಾ ಕರ್ನಾಟಕದಲ್ಲಿ ಅಂತ? ಕರ್ನಾಟಕ ಶುಡ್ ಹ್ಯಾವ್ ದ ವೆಪನ್ಸ್. ಕೋವಿಡ್ ಇನ್ಫೆಕ್ಟ್ ಆಗಿ ರಿಕವರ್ ಆಗಿ ಮತ್ತೆ ಆದ್ಮೇಲೆ ಅವ್ರಿಗೆ ಸೊ ದಟ್ ಈಸ್ ವಾಟ್ ಕರ್ನಾಟಕ ಹ್ಯಾಸ್ ಟೇಕನ್ ಅ ಸ್ಮಾಲ್ ಸ್ಟೆಪ್ ಫಾರ್ವರ್ಡ್. ನ್ಯೂಸ್ ಬಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾಗೆ ಒಂದು ಅಧಿಕೃತವಾದ ಚಿಕಿತ್ಸೆ ಅಥವಾ ಔಷಧ ಲಭ್ಯ ಆಗೋಕ್ಕೆ ಇನ್ನೂ ಸಾಕಷ್ಟು ಸಮಯ ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ಸದ್ಯಕ್ಕೆ ಲಭ್ಯ ಇರೋ ಚಿಕಿತ್ಸೆಗಳ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಸಾಕಷ್ಟು ಚರ್ಚೆಗೆ ಒಳಪಟ್ಟಿರುವ ಒಂದು ವಿಚಾರ ಅಂತಂದ್ರೆ ಪ್ಲಾಸ್ಮಾ ಥೆರಪಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ICMRನಿಂದ ನಮ್ಮ ರಾಜ್ಯದಲ್ಲೂ ಕೂಡ ಪ್ಲಾಸ್ಮಾ ಥೆರಪಿಯನ್ನ ಈ ಕೋವಿಡ್ ಪೇಷಂಟ್ಗಳಿಗೆ ಚಿಕಿತ್ಸೆಗೆ ಬಳಸಬಹುದು ಅಂತ ಹೇಳಿ ಪರವಾನಗಿ ಸಿಕ್ಕಿದೆ. ಅದರಲ್ಲೂ ಕೂಡ ಈ ಪರವಾನಗಿಯನ್ನ ಪಡ್ಕೊಂಡಿರುವಂತಹ HCG ಆಸ್ಪತ್ರೆಯ ಅಸೋಸಿಯೇಟ್ ಡೀನ್ ಆದ ವಿಶಾಲ್ ರಾವ್ ಅವರು ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ವಿಶಾಲ್ ರಾವ್ ಅವರ ಹತ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ಪ್ಲಾಸ್ಮಾ ಥೆರಪಿ ಅನ್ನೋದು ಇವಾಗ ಮುಳುಗವನಿಗೆ ಒಂದು ಹುಲ್ಕಡ್ಡಿ ಸಿಕ್ಕರೆ ಸಾಕು ಅನ್ನೋ ಥರದಲ್ಲಿ ಇದೆಯಲ್ಲ, ಆ ಥರ ಆಗಿದೆ. ಅಂದರೆ ತುಂಬ ಹೋಪ್ಸ್ ಬರ್ತಾ ಇದೆ ಪ್ಲಾಸ್ಮಾ ಥೆರಪಿಯಿಂದ ಕೊರೋನಾ ಚಿಕಿತ್ಸೆಗೆ ಸಾಕಷ್ಟು ಏನಾದರೂ ಹೆಲ್ಪ್ ಆಗಬಹುದಾ ಅಂತ ಹೇಳಿ. ಸೊ ಬೇಸಿಕ್ ಆಗಿ ಪ್ಲಾಸ್ಮಾ ಥೆರಪಿ ಅಂದರೆ ಏನು? ಆಸ್ ಅ ಡಾಕ್ಟರ್ ನೀವು ಹೇಗೆ ನೋಡ್ತಾ ಇದ್ದೀರಾ ಇದನ್ನು ಕೋವಿಡ್ ಚಿಕಿತ್ಸೆಗೆ ಅಂತ ಹೇಳಿ? ಸೊ ಈಗ ನಮ್ಮ ಕಡೆಯಿಂದ HCG ಕಡೆಯಿಂದ ನಾವು 3 ಪ್ರೋಟೋಕಾಲನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡಿದ್ದೇವೆ. ಈ 3 ಪ್ರೋಟೋಕಾಲಲ್ಲಿ ನಾವು 3 ಫೇಸಸ್, ಕಾಯಿಲೆಯ 3 ಫೇಸ್ಗಳಿಗೆ ಗುಣಪಡಿಸೋಕ್ಕೆ ನಾವು ಇದನ್ನು ಪ್ರಯತ್ನ ಮಾಡ್ತಾಯಿದ್ದೇವೆ. ಇದರಲ್ಲಿ ಫೇಸ್ 1 ಕೋವಿಡ್ ಇದು ಈಸ್ ಎಸಿಂಪ್ಟಮ್ಯಾಟಿಕ್ ಫೇಸ್. ಅಂದರೆ ಈ ಎಸಿಂಪ್ಟಮ್ಯಾಟಿಕ್ ಫೇಸ್ ಇರುತ್ತೆ, ಅದರಲ್ಲಿ ಅವ್ರ ಪಾಡಿಗೆ ಗುಣ ಆಗ್ತಾರೆ. ಅಂಥವರಿಗೆ ದೊಡ್ಡ ಚಿಕಿತ್ಸೆ ಬೇಕೇ ಆಗಿಲ್ಲ, ಬರೀ ಕ್ವಾರಂಟೈನ್ 2 ವಾರ ಅವ್ರು ಗುಣ ಆಗಿ ಬರ್ತಾರೆ. ದಟ್ ಈಸ್ ಸ್ಟೇಜ್ 1. ಸ್ಟೇಜ್ 2 ಹೇಳಿದರೆ ಅದರಲ್ಲಿ ಅವರಿಗೆ ಸಿಂಪ್ಟಮ್ ಡೆವಲಪ್ ಆಗೋಕ್ಕೆ ಶುರು ಆಗುತ್ತೆ. ಜ್ವರ, ಕೆಮ್ಮು, ನೆಗಡಿ ಇಂಥ ತೊಂದರೆಗಳು ಶುರು ಆಗುತ್ತೆ. ಫೇಸ್ 3 ಅದರಲ್ಲಿ ಬ್ರೆತ್ಲೆಸ್ನೆಸ್ ಶುರು ಆಗುತ್ತೆ, ICUಗೂ ಹೋಗ್ಬೋದು. ಇದು 3 ಸ್ಟೇಜಸ್ ಉಂಟು ಕೋವಿಡಲ್ಲಿ. ಈ 3 ಸ್ಟೇಜಿಗೂ ಕೂಡ ಮೊದಲನೇ ಸ್ಟೇಜಿಗೆ ಚಿಕಿತ್ಸೆ ಬೇಕಾಗಿಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರು ಗುಣ ಆಗ್ತಾರೆ, ಕ್ವಾರಂಟೈನ್ ಐಸೋಲೇಷನ್ ಮಾಡ್ತಾರೆ. ಚಿಂತೆ ಇರುವುದು ಸ್ಟೇಜ್ 2 ಮತ್ತು ಸ್ಟೇಜ್ 3ಯಲ್ಲಿರುವವರಲ್ಲಿ. ಇವರಿಗೆ ಕಾಪಾಡೋಕ್ಕೆ, ಅವರ ಆರೋಗ್ಯವನ್ನು ಕಾಪಾಡೋಕ್ಕೆ ನಾವು ಯಾವ ಥರದ ಹೆಜ್ಜೆಗಳನ್ನು ತಗೊಳ್ಬೋದು ಹೇಳುವ ಚಿಂತನೆ ನಾವು 1.5 ತಿಂಗಳು ಮೊದಲು ಶುರು ಮಾಡಿದ್ದೆವು. ಈ ಒಂದು ಪಬ್ಲಿಕ್ ಹೆಲ್ತ್ ಕ್ರೈಸಿಸಿಗೂ ಕೂಡ ನಮ್ಮ ಇಂಡಿಯಾದ ಒಂದು ಸಂಧಾನ ಬೇಕು. ನಮ್ಮ ದೇಶದಿಂದ ಕೂಡ ಭಾರತ ದೇಶದಿಂದ ಕೂಡ ಒಂದು ಮಾದರಿ ಆಗುವಂಥ ಒಂದು ಪ್ರಯಾಸ ಮಾಡಬೇಕು ಹೇಳುವ ಉದ್ದೇಶದಿಂದ ನಾವು ಆ ಕೆಲಸ ಶುರು ಮಾಡಿದ್ವು. ನಮ್ಮ ಉದ್ದೇಶ ಇದ್ದದ್ದು ಈ ಸಮಯದಲ್ಲಿ ನಮ್ಮ ದೇಶದ ವಿಜ್ಞಾನಿಗಳು, ನಮ್ಮ ದೇಶದಲ್ಲಿರುವ ಸೈಂಟಿಸ್ಟ್ಗಳು, ನಮ್ಮ ದೇಶದಲ್ಲಿರುವ ಮೆಡಿಕಲ್ ಎಕ್ಸ್ಪರ್ಟ್ಗಳು ಈ ಸಮಯ ಎದುರಿಗೆ ಬಂದು ಇಂಥ ಒಂದು ಪ್ರಯಾಸಕ್ಕೆ, ಒಂದು ಪ್ರಯತ್ನಕ್ಕೆ ಸಹಕಾರಿಯಾಗಿ ಜಗತ್ತಿಗೆ ಒಂದು ಮಾದರಿಯಾಗಿ ತೋರಿಸುವ ಒಂದು ಪ್ರಯತ್ನ ಮಾಡಬೇಕು ಹೇಳುವ ಒಂದು ಆಸೆ ಇತ್ತು. ನಮ್ಮ ದೇಶದಲ್ಲಿ ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು ಉಂಟು ಆಫ್ ಗ್ರೇಟ್ ರೆಪ್ಯುಟೇಷನ್ಸ್. ದಿಸ್ ಈಸ್ ದ ಟೈಮ್ ದಟ್ ಸೈಂಟಿಸ್ಟ್ ಕ್ಯಾನ್ ಕಮ್ ಆ್ಯಂಡ್ ಪ್ಲೇ ಅ ಕಾಂಟ್ರಿಬ್ಯೂಟರಿ ರೋಲ್ ಟು ದ ವರ್ಲ್ಡ್ ಆಫ್ ಸೈನ್ಸ್ ಅಂತ ಹೇಳುವ ಒಂದು ಪ್ರಯಾಸದಲ್ಲಿ ನಾವು ಒಟ್ಟು ಕೂಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆವು. ಈ ಮಟ್ಟಲ್ಲಿ ಈ 3 ಫೇಸ್ಗಳಿಗೆ ಏನು ಮಾಡ್ಬೋದು? ಸೊ ಸ್ಟೇಜ್ 2ಗೆ ನಮ್ಮ ಹತ್ರ ಒಂದು ಹೊಸ ಥೆರಪಿ ಮಾಡಿದ್ದೇವೆ. ಅದಕ್ಕೆ ಸೈಟೋಕೈನ್ ಥೆರಪಿ ಹೇಳಿ. ಅಂದರೆ ಜೀವಾಂಶಗಳಲ್ಲಿ, ಶಕ್ತಿಗಳಲ್ಲಿ ಯಾಕೆ ನಮ್ಮ ಬಾಡಿ ಎಸ್ಪೆಷಲಿ 65+ ಅವರು ಯಾಕೆ ರೆಸ್ಪಾಂಡ್ ಆಗ್ತಾಯಿಲ್ಲ, ಅವರಲ್ಲಿ ಯಾಕೆ ಡೆತ್ಸ್ ಆಗ್ತಾ ಉಂಟು, ಕಾರಣ ಅರ್ಥ ಮಾಡಿಕೊಂಡು ನಮ್ಮ ರಿಸರ್ಚ್ ಲ್ಯಾಬ್ ಒಳಗಡೆ ಅದ್ರ ಬಗ್ಗೆ ನಮ್ಮ ಇಮ್ಯುನಾಲಜಿ ಐಕ್ರೆಸ್ಟ್ ಲ್ಯಾಬ್ ಒಳಗಡೆ ಅದ್ರ ಬಗ್ಗೆ ರಿಸರ್ಚ್ ಶುರು ಮಾಡಿಕೊಂಡು ಸೆಲ್ಯುಲರ್, ನಮ್ಮ ಹತ್ರ 2 ಟಾಪ್ ರಿಸರ್ಚ್ ಸೈಂಟಿಸ್ಟ್ ಇದ್ದಾರೆ ಇಲ್ಲಿ. ಒಬ್ಬರು PhD ಫ್ರಮ್ ಚಾಪಲ್ ಹಿಲ್, ನಾರ್ತ್ ಕ್ಯಾರೋಲೈನಾ, ಡಾಕ್ಟರ್ ಗುರುರಾಜ್ ಹೇಳಿ. ಹೀ ಈಸ್ ಅ ಸೆಲ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿಸ್ಟ್. ಆ್ಯಂಡ್ ಡಾಕ್ಟರ್ ಜ್ಯೋತ್ಸ್ನಾ, ಹೂ ಈಸ್ ರಿಸರ್ಚ್ ಅಸೋಸಿಯೇಟ್ ಆಫ್ ದ ಫಾರ್ಮರ್ ನೊಬೆಲ್ ಲಾರೆಟ್ ಡಾಕ್ಟರ್ ರಾಲ್ಫ್ ಸ್ಟೀನ್ಮನ್, who got his Nobel Prize for discovering the immune system, dendritic cells. ಅಂಥ ಟ್ಯಾಲೆಂಟ್ಗಳು ಇರುವಾಗ ನಾವು ಕೂಡ ಒಂದು ಸೈಂಟಿಫಿಕ್ ವರ್ಲ್ಡ್ಗೆ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಪ್ರಯಾಸ ಮಾಡ್ಬೋದು ಹೇಳುವ ಒಂದು ಹೆಜ್ಜೆ ಇಟ್ಟಿದ್ದೆವು. ಅದೇ ಟೈಮಲ್ಲಿ USA ಇಂದ ಎಮರಿ ಯೂನಿವರ್ಸಿಟಿ, ಮತ್ತು ಹಾಗೆ ಅಲ್ಲದೆ Elsevier ರಿಸೋರ್ಸ್ ಸೆಂಟರ್ ಆಫ್ USA ಆ್ಯಂಡ್ ಲ್ಯಾನ್ಸೆಟ್ ರಿಸೋರ್ಸ್ ಸೆಂಟರ್ ಲಂಡನ್, ಇವರೆಲ್ಲ ನನಗೆ ಬಂದು ರೀಚ್ ಔಟ್ ಮಾಡಿದರು. ಸರ್, ನಿಮಗೆ ಏನೇನು ಟೆಕ್ನಿಕಲ್ ಅಸಿಸ್ಟೆನ್ಸ್ ಬೇಕು, ಗೈಡೆನ್ಸ್ ಬೇಕು, ನಾವು ಕೊಡ್ತೀವಿ ಸರ್, ಪ್ರಯಾಸ ಮಾಡಿ. ಇಡೀ ಜಗತ್ತೇ ಇದಕ್ಕೆ ಒಂದು ಸಿಂಗಲ್ ಯೂನಿಟ್ ಆಗಿ ಕೆಲಸ ಮಾಡಬೇಕು ಈ ವೈರಸ್ ಅಗೇನ್ಸ್ಟ್ ಹೇಳುವ ಒಂದು ಪ್ರಯಾಸದಿಂದ ನಾವು ಈ ಕೆಲಸ ಶುರು ಮಾಡಿದ್ದೆವು. ಈ ಪ್ರಯಾಸ ನಡೀತಾ ಇರುವಾಗ ಆ ಕ್ಷಣದಲ್ಲಿ ನಾವೇನು ಮಾಡಿದ್ದೆವು, ನಮ್ಮ ಉದ್ದೇಶ ಇರೋದು ಎಲ್ಲ ಸ್ಪೆಕ್ಟ್ರಮನ್ನು ಸಾಲ್ವ್ ಮಾಡಬೇಕು. ಎಸಿಂಪ್ಟಮ್ಯಾಟಿಕ್ ಗುಣ ಆಗ್ತಾನೆ, ಆದರೆ ಸಿಂಪ್ಟಮ್ ಡೆವಲಪ್ ಆದರೆ ಅವನಿಗೆ ಹೇಗೆ ಗುಣ ಮಾಡೋದು ಹೇಳುವ ಒಂದು ಯೋಚನೆ ಮಾಡಿದ್ದೆವು. ಸೊ ಸ್ಟೇಜ್ 2ಗೆ ನಾವು ಸೈಟೋಕೈನ್ ಥೆರಪಿ ಅಂತ ಹೇಳುವ ಒಂದು ಥೆರಪಿ ಮಾಡಿ ಅದನ್ನು ಈಗ ಅಪ್ರೂವಲಿಗೆ ಕೊಟ್ಟಿದ್ದೇವೆ. ಅದರ ಆ್ಯನಿಮಲ್ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾಯಿತು. ಆ್ಯನಿಮಲ್ ಎಕ್ಸ್ಪೆರಿಮೆಂಟ್ಸ್ ಈಸ್ ಅ ವೆರಿ ಕಾಸ್ಟ್ಲಿ ಅಫೇರ್, ಪ್ಲಸ್
ಇಟ್ ಈಸ್ ಅ ವೆರಿ ಕಂಬರ್ಸಮ್ ಅಫೇರ್. ಆ್ಯಂಡ್ ಲಾಕ್ಡೌನ್ ಪೀರಿಯಡಲ್ಲಿ ನಮಗೆ ಇಲ್ಲಿ ಊಟ ತಿಂಡಿ ಸಿಗುವ ಕಷ್ಟ ಟೈಮಲ್ಲಿ ಆ್ಯನಿಮಲ್ ಎಕ್ಸ್ಪೆರಿಮೆಂಟ್ ಮಾಡೋದು ಕಷ್ಟ ಇತ್ತು. ಆದರೂ ಅದಕ್ಕೆ ಬೆಂಗಳೂರಿನ ಇನ್ಸ್ಟಿಟ್ಯೂಷನ್ಗಳು ಎದುರು ಬಂದು, ಆ್ಯಂಥಮ್ ಬಯೋಸೈನ್ಸಸ್ ಅಂತ ಟೀಮ್ಸ್ಗಳು ಎದುರು ಬಂದು ಅದಕ್ಕೆ FDA ಲ್ಯಾಬ್ ಫೆಸಿಲಿಟೀಸ್ಗಳನ್ನು ಅಪ್ರೂವ್ ಮಾಡಿ ಅದಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ತುಂಬ ನಮಗೆ ಸಂಘ ಸಂಸ್ಥೆಗಳು ಅದಕ್ಕೆ ಸಂಸ್ಥೆಗಳು ಅದಕ್ಕೆ ಬಂದು ಎದುರಾಗಿ ನಮಗೆ ಸಹಕಾರ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಆ್ಯನಿಮಲ್ ಎಕ್ಸ್ಪೆರಿಮೆಂಟ್ಸ್ ಆರ್ ಆಲ್ಸೋ ಶೋಯಿಂಗ್ ಸಮ್ ಪ್ರಾಮಿಸಿಂಗ್ ರಿಸಲ್ಟ್ಸ್. ಇವಾಗ ಅದನ್ನು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದೇವೆ. ನೆಕ್ಸ್ಟ್ ಫೇಸಲ್ಲಿ ನಮಗೆ ಇನ್ನು ಏನು ಮಾಡಬೇಕು ಹೇಳಿ ಯೋಚನೆ ಮಾಡಬೇಕಾಗತ್ತೆ. ಅದನ್ನು ನಾವು ಪ್ರಯಾಸ ಮಾಡ್ತೇವೆ. ನಂಬರ್ 1. ಎರಡನೇದು ದಟ್ ಈಸ್ ಫಾರ್ ಸ್ಟೇಜ್ 2. ಯಾರಿಗೆ ಕೆಮ್ಮ ನೆಗಡಿ ಉಂಟು ಅಂಥವರು, ದೋಸ್ ಪೀಪಲ್ ಇಫ್ ದೇ ವರ್ಸನ್, ಇವರಿಗೆ ಈ ಸೈಟೋಕೈನ್ ಥೆರಪಿ ಉಂಟು. ಇದರ ಮೇನ್ ಕಾರಣ ಏನು ಹೇಳಿದರೆ, ನಾವು ಇದರ ಬಗ್ಗೆ ಕೆಲವು ಸಂಶೋಧನೆ ಮಾಡಿದ್ದೀವಿ. ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ ಸೊ ದಟ್ ವೀಕ್ಷಕರಿಗೆ ಸ್ವಲ್ಪ ಅರ್ಥ ಆಗ್ಬೋದು. ಯಾಕೆ ಮಕ್ಕಳು ಹೂ ಆರ್ ಹ್ಯಾವಿಂಗ್ ಅ ಪ್ರೀಮೆಚ್ಯೂರ್ ಇಮ್ಯೂನ್ ಸಿಸ್ಟಮ್ are very fine and don't die because of this. However, 65+ people who have a mature immune system are dying out of this because of the absence of a gland called thymus. Is one of the theories we have proposed. Thymus gland is like a pen drive. ನಿಮ್ಮ enemy ಇದು memory ಇಟ್ಕೊಳ್ಳುತ್ತೆ. ಅದು ನಿಮ್ಮ enemy ಇದು it's a memory card in the body for your immune system. ನಿಮ್ಮ ಯಾವ ಅಟ್ಯಾಕ್ ಆಗಿರುತ್ತೆ ಬಾಡಿಯಲ್ಲಿ ಆ ದ್ರೋಹಿಗಳದು ಒಂದು ಮೆಮೊರಿ ಇಟ್ಕೊಳ್ಳುತ್ತೆ. ಸೊ ದಟ್ ನೆಕ್ಸ್ಟ್ ಟೈಮ್ ಅಟ್ಯಾಕ್ ಆಗುವಾಗ ಅದು ಹಿಡ್ಕೊಂಡು ಅದನ್ನು ಅಟ್ಯಾಕ್ ಮಾಡಿ ಅದನ್ನು ಕೊಲ್ಲುತ್ತೆ. 65+ ಏಜ್ ಗ್ರೂಪಲ್ಲಿ ಆ ಪರ್ಟಿಕ್ಯುಲರ್ ಥೈಮಸ್ ಗ್ಲ್ಯಾಂಡ್ ಡಿಜೆನರೇಟ್ ಆಗಿರುತ್ತೆ. ಸೊ ವಿ ಬಿಲೀವ್, ಅದಕ್ಕೆ ನಾವು ನಮ್ಮ ಇಂಟರ್ನ್ಯಾಷನಲ್ ರಿಸರ್ಚ್ ಪಬ್ಲಿಕೇಶನ್ಸಲ್ಲಿ ಅದನ್ನು ಸಬ್ಮಿಟ್ ಮಾಡಿದ್ದೇವೆ ಆ ರಿಸರ್ಚನ್ನು. ದಟ್ ಅದರ ಕಾರಣ ವಿ ಬಿಲೀವ್ ದಟ್ ಇಮ್ಯೂನ್ ಸಿಸ್ಟಮ್ ಈಸ್ ಲ್ಯಾಗಿಂಗ್ ಆ್ಯಂಡ್ ವೀಕ್, ಆ್ಯಂಡ್ ದಟ್ ಈಸ್ ವೈ 65+ ಪೀಪಲ್ ಆರ್ ನಾಟ್ ಏಬಲ್ ಟು ಮೌಂಟ್ ಅನ್ ಇಮ್ಯೂನ್ ರೆಸ್ಪಾನ್ಸ್. They are not able to mount the immune response in this particular area. How to bridge that gap? What can we do to do that? ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ, in order to bridge that particular gap, we are building up the immune system by giving some cytokine injections from healthy individuals whose thymus is active. Okay. ಆ್ಯಂಡ್ ಆ ಇಂಜೆಕ್ಷನ್ಸ್ ಕೊಟ್ಟರೆ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟಿವೇಟ್ ಆಗ್ಬೋದು ಹೇಳುವ ಒಂದು ಬ್ರಿಡ್ಜ್ ಮೆಕ್ಯಾನಿಸಮ್ ನಾವು ಪೆನ್ ಡ್ರೈವ್ ಹಾಕ್ತಾ ಇದ್ದೀವಿ ಅಲ್ಲಿಗೆ, ಮೆಮೊರಿ ಡೆವಲಪ್ ಮಾಡೋಕ್ಕೆ. First therapy, that is for symptomatic people. But then there are people who are worsening, who are getting breathless, people who are going into ventilator. ಅವರನ್ನು ಎರಡು ಡಿವೈಡ್ ಮಾಡಿದ್ದೇವೆ. ಪೀಪಲ್ ಹೂ ಆರ್ ಗೋಯಿಂಗ್ ಇಂಟು ಬ್ರೆತ್ಲೆಸ್ನೆಸ್ ವಿದೌಟ್ ಅ ವೆಂಟಿಲೇಟರ್. ಈಗ UK ಇದು ಪ್ರೈಮ್ ಮಿನಿಸ್ಟ್ರಿಗೆ ಆಯಿತು, ಬ್ರೆತ್ಲೆಸ್ ಇದ್ದರು ಬಟ್ ಇಂಟುಬೇಟ್ ಆಗಿರಲಿಲ್ಲ. ಅಂಥವರಲ್ಲಿ ನಾವು ಸ್ಟೆಮ್ ಸೆಲ್ಸ್, ಬೋನ್ ಮ್ಯಾರೋದಿಂದ ಸ್ಟೆಮ್ ಸೆಲ್ಸ್ ತೊಗೊಂಡು ಆ ಸ್ಟೆಮ್ ಸೆಲ್ಸನ್ನು ಡೆವಲಪ್ ಮಾಡಿ ಅದನ್ನು ರಿಫೈನ್ ಮಾಡಿ ಅದನ್ನು ನಾವು ವಾಪಸ್ ಹಾಕ್ತಾಯಿದ್ದೀವಿ. ಸೊ ದ್ಯಾಟ್ ಅಂಥವರಲ್ಲಿ ಅಕ್ಯೂಟ್ ರೆಸ್ಪಿರೇಟರಿಯಲ್ಲಿ ಇಟ್ ಕ್ಯಾನ್ ರಿಕವರ್. There is some very good initial proof from China that has come for that, of about 7 patients who recovered, who came out of the ventilator for that, who came out of breathlessness for that. So we have maintained a protocol for that. Lastly, ventilator dependent patients ಗೆ ನಾವು ಕನ್ವಾಲೆಸೆಂಟ್ ಪ್ಲಾಸ್ಮಾ ಅಂತ ಹೇಳುವ ಒಂದು ಥೆರಪಿಯನ್ನು ಮಾಡಿದ್ದೇವೆ. ಇದು 3 ಥೆರಪಿ. ಕನ್ವಾಲೆಸೆಂಟ್ ಪ್ಲಾಸ್ಮಾ ಇಸ್ ಅಗೇನ್ ಸಮಥಿಂಗ್ ವೆಲ್ ನೋನ್ ಫಾರ್ ವಿಚ್ ವಿ ಹ್ಯಾವ್ ಜಸ್ಟ್ ಗಾಟ್ ಅಪ್ರೂವಲ್. ನಾವು ಕನ್ವಾಲೆಸೆಂಟ್ ಪ್ಲಾಸ್ಮಾ ಹೇಳಿದರೆ, ಕನ್ವಾಲೆಸೆನ್ಸ್ ಹೇಳಿದರೆ ಏನು? ಕನ್ವಾಲೆಸೆನ್ಸ್ ಹೇಳಿದರೆ, ನನಗೆ ಜ್ವರ ಬಂತು, ಯಾವುದೇ ಇನ್ಫೆಕ್ಷನಿಂದಾಗಿ, ಒಂದು ವೈರಲ್ ಇನ್ಫೆಕ್ಷನ್ ಫ್ಲೂಯಿಂದಾಗಿ ಜ್ವರ ಬಂತು. ಈಗ ನಾನು 5 ದಿನ ಜ್ವರದಲ್ಲಿ ಕೂತಿದ್ದೆ, ಪ್ಯಾರಾಸಿಟಮಾಲ್ ತೊಗೊಂಡಿದ್ದಾದೆ, ಗುಣ ಆದೆ. 6ನೇ ದಿನ ನಾನು ಫ್ಲೂ ಇಲ್ಲ, ನಾನು ಆರಾಮಾಗಿದ್ದೇನೆ. ಆದರೂ ಕೂಡ ನನ್ನ ರಕ್ತದಲ್ಲಿ ಹಲವಾರು ಜೀವಾಂಶಗಳು ಸುತ್ತಾಡ್ತಾ ಇರುತ್ತೆ, ಹಲವಾರು ಇಮ್ಯೂನ್ ಸಿಸ್ಟಮ್ ಸೆಲ್ಸ್ಗಳು ನಮ್ಮ ಬ್ಲಡ್ಡಲ್ಲಿ ತಿರುಗಾಡ್ತಾ ಇರುತ್ತೆ. ಅವರು ಪೊಲೀಸ್ ಗಾರ್ಡ್ಸ್, ದೇ ಆರ್ ಪೊಲೀಸ್ ಗಾರ್ಡ್ಸ್ ಆಫ್ ಅವರ್ ಬ್ಲಡ್, ಹೂ ಆರ್ ಸರ್ಕ್ಯುಲೇಟಿಂಗ್ ಇನ್ ದ ಬ್ಲಡ್, protecting it so that no infection happens, and that means the person's immune system is very good, strong, and it has fought the virus and killed it. ಆವಾಗ ಅಂಥ ಅಮೃತ ನಮ್ಮ ರಕ್ತದಲ್ಲಿ ಆಲ್ರೆಡಿ ಉಳಿದಿದೆ. ಈಗ the convalescence plasma theory says, if you take the blood from an infected person who has got cured, and if you extract that plasma, not the blood cells, only the plasma, ಯಾಕಂದರೆ ಸೆಲ್ಸ್ ಬೇಕಾಗಿಲ್ಲ, ಸೆಲ್ಸ್ ಉಂಟು ಅವನ ಹತ್ರ, ಬಟ್ ಅವನ ಹತ್ರ ಆ ಅಮೃತ ರಸ ಇಲ್ಲ. ಆ ಅಮೃತ ರಸ ಇರುವುದು ಪ್ಲಾಸ್ಮಾದಲ್ಲಿ. ಪ್ಲಾಸ್ಮಾ ಇಸ್ ದ ಲಿಕ್ವಿಡ್ ಪಾರ್ಟ್ ಆಫ್ ಬ್ಲಡ್, ನಾಟ್ ದ ಸೆಲ್ಸ್. ಕೋಶಗಳಲ್ಲ, ಕೋಶ ಇಲ್ಲದಂತಿರುವ, ಬಣ್ಣ ಇಲ್ಲದಂತಿರುವ ಒಂದು ಅಂಶ ಆ ರಸ, ಅದಕ್ಕೆ ನಾವು ಪ್ಲಾಸ್ಮಾ ಹೇಳ್ತೀವಿ. ಆ ಪ್ಲಾಸ್ಮಾನ ತಗೊಂಡು ಇನ್ಫೆಕ್ಟೆಡ್ ಪರ್ಸನಿಂದ ನಾನ್ ಇನ್ಫೆಕ್ಟೆಡ್ ಪರ್ಸನಿಗೆ ಹಾಕಿದರೆ ಹಿ ವಿಲ್ ರಿಕವರ್ ಹೇಳುವ ಒಂದು ಇನಿಷಿಯಲ್ ಪ್ರೂಫ್ ಹಲವಾರು ವರ್ಷಗಳಿಂದ ಉಂಟು. ಆದರೆ ಅಂಥ ಇದು ಕೋವಿಡಲ್ಲಿ ಯೂಸ್ ಆಗಿಲ್ಲ. ವಿಲ್ ಇಟ್ ವರ್ಕ್ ಇಸ್ ದ ಕ್ವೆಶನ್. ಅದಕ್ಕೋಸ್ಕರ ನಾವು ಈ ಪ್ರಪೋಸಲನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ, ಡ್ರಗ್ ಕಂಟ್ರೋಲರಿಗೆ ಹಾಕಿದ್ದೆವು. ಸರ್, ಇದನ್ನು ಇವ್ಯಾಲ್ಯುವೇಟ್ ಮಾಡೋಕ್ಕೆ ನಮಗೆ ಅವಕಾಶ ಕೊಡಿ ಹೇಳಿ.
ಆ ಅಪ್ರೂವಲ್ ನಿನ್ನೆಗೆ ಬಂದಿದೆ. ಇದ್ರ ಜೊತೆಗೆ ನಾವು ಕೇರಳ ಹಾಗೆ ಡೆಲ್ಲಿಲಿ ಕೂಡ ಇದೇ ರೀತಿ ಅಂದ್ರೆ ನೀವೀಗ ಏನು ಎಕ್ಸ್ಪ್ಲೈನ್ ಮಾಡ್ತಿದ್ವಿ ಪ್ಲಾಸ್ಮಾ ಥೆರಪಿ ಇದನ್ನ ಬಳಸ್ಕೊಂಡೆ ಒಂದಷ್ಟು ಕ್ಯೂರ್ ಆಗಿರೋ ಎಕ್ಸಾಂಪಲ್ ಇದೆ ಅಂತ ಹೇಳಿ ಕೇಳ್ಪಟ್ವಿ. ಇದು ಸೇಮ್ ಅಥವಾ ಬೇರೆ ಏನಾದರೂ They ಡಿಫ್ರೆನ್ಸ್ have not cured it. Kerala has not started the therapy from what I understand. ಓಕೆ. There are several states that have applied for it. ICMR has approved saying that yes, you can start it, but under a multi-centric study. That may take a few more days because they want to recruit up to 400 patients in that study from multiple centers. So what Karnataka did was, we said, we have expertise in clinical trials, research and other things. We requested the drug controller saying that until that time, allow us to do a phase 1 study of safety. Not phase 2. Phase 2 clinical trial is separate, phase 1 is separate. Please allow us to do a phase 1 so that we will have initial proof to also support the phase 2. So that is what Karnataka has taken a small step forward. ಓಕೆ. ಮತ್ತೊಂದು ಕನ್ಫ್ಯೂಷನ್ ಏನಿದೆ ಅಂದರೆ ಸಾಕಷ್ಟು ಪ್ಲಾಟ್ಫಾರ್ಮಲ್ಲಿ ಪ್ಲಾಸ್ಮಾ ಥೆರಪಿ ಬಗ್ಗೆ ಚರ್ಚೆ ಆಗ್ತಿದೆ. ಸಾಮಾನ್ಯರು ಅಂದರೆ ಈ ಮೆಡಿಕಲ್ ಟರ್ಮ್ಸ್ ಅಥವಾ ಈ ಎಲ್ಲ ಪ್ರೊಸೀಜರ್ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದವ್ರ ಪ್ರಕಾರ ಏನಂತಂದರೆ ಪ್ಲಾಸ್ಮಾ ಥೆರಪಿನ ಈಗ ಡೈರೆಕ್ಟ್ ಆಗಿ ಕೋವಿಡ್ ಇನ್ಫೆಕ್ಟೆಡ್ ಪರ್ಸನ್ಸ್ ಮೇಲೆ ಟ್ರೀಟ್ಮೆಂಟ್ ಅನ್ನೋ ರೀತಿಯಲ್ಲೇ ಪ್ರಯೋಗ ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ಬಿಟ್ಟಿದೆಯಾ ಕರ್ನಾಟಕದಲ್ಲಿ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಇದು ಪರ್ಮಿಷನ್ ಇರೋದು ಮಾತ್ರ ಸಿಕ್ ಪೇಷಂಟ್ಸ್ ಮೇಲೇ ಟ್ರೀಟ್ ಮಾಡೋಕ್ಕೆ. ಬಟ್ ಜನರಿಗೆ ಇದು ಆಶ್ವಾಸನೆ ಕೊಡಬೇಕು ದಟ್ 80% ಆಫ್ ದೆಮ್ ವೋಂಟ್ ರಿಕ್ವೈರ್ ಟ್ರೀಟ್ಮೆಂಟ್. ನಮ್ಮ ಚಿಂತೆ ಏನು, ಯಾರು ವಯಸ್ಸಾದವ್ರು ಇರ್ತಾರೆ, ಕೋಮಾರ್ಬಿಡ್ ಡಯಾಬಿಟಿಕ್ಸ್ ಹೈಪರ್ಟೆನ್ಸಿವ್ಸ್ ಇರ್ತಾರೆ, ಅಂಥವರಲ್ಲಿ ಅವರಿಗೆ ಔಷಧ ಚಿಕಿತ್ಸೆ ಬೇಕಾಗತ್ತೆ. ನಮ್ಮ ಮೆಡಿಕಲ್ ಪ್ರೊಫೆಷನಲ್ಸ್ ಹೂ ಆರ್ ಕರೆಂಟ್ಲಿ ಆಲ್ ದ ಟೈಮ್ ಎಕ್ಸ್ಪೋಸ್ ಅಂಥವ್ರು. ಸೊ ಇಫ್ ಸಂಬಡಿ ಗೋಸ್ ವರ್ಸ್, ಕರ್ನಾಟಕ ಶುಡ್ ಹ್ಯಾವ್ ದ ವೆಪನ್ಸ್ ಟು ಸೇವ್ ದೆಮ್. ವಿ ಕ್ಯಾನಾಟ್ ಲೂಸ್ ಅ ಲೈಫ್ ಟು ಕೋವಿಡ್. ಅಷ್ಟೇ ನಮ್ಮ ಉದ್ದೇಶ. ಈ ಹೋರಾಟದಲ್ಲಿ ನಾವು ಸಾವು ಆಗೋಕ್ಕೆ ಬಿಡಬಾರ್ದು. ಇನ್ಫೆಕ್ಟ್ ಆಗಿ ರಿಕವರ್ ಆಗೋರು ಇರ್ಬೋದು, ಸಾವು ಇರಬಾರ್ದು ಹೇಳುವ ಒಂದು ಪ್ರತಿ ಮಾತ್ರ ಉದ್ದೇಶದಿಂದ ಈ ಒಂದು ಹೆಜ್ಜೆಯನ್ನು ತಗೊಂಡಿದ್ದೇವೆ. ಈಗ ನೀವು ಹೇಳ್ತಾ ಇದ್ದ ಪ್ಲಾಸ್ಮಾ ಥೆರಪಿಯಲ್ಲಿ ಇನ್ಫೆಕ್ಷನ್ ಆಗಿ ಕ್ಯೂರ್ ಆಗಿರೋರಿಂದ ಪ್ಲಾಸ್ಮಾವನ್ನು ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಿ. ಈಗ ಸಾಮಾನ್ಯರಿಗೆ ಏನು ಡೌಟ್ ಬರುತ್ತೆ ಅಂತಂದರೆ ಒಂದಷ್ಟು ರಿಪೀಟೆಡ್ ಕೇಸ್ಗಳು ನೋಡ್ತಿದ್ದೀವಿ. ಅಂದರೆ ಕೋವಿಡ್ ಇನ್ಫೆಕ್ಟ್ ಆಗಿ ರಿಕವರ್ ಆಗಿ ಮತ್ತೆ ಆದಮೇಲೆ ಅವ್ರಿಗೆ ಇನ್ಫೆಕ್ಷನ್ ಕಂಡು ಬಂದಿರೋದನ್ನು. ಸೊ ಈ ಥರದನ್ನು ಮತ್ತೆ ಏನು ಕಾಂಪ್ಲಿಕೇಶನ್ಸ್ ಆಗದೆ ಇರೋ ರೀತಿಯಲ್ಲಿ ಯಾವ ರೀತಿ ಮುಂಜಾಗ್ರತೆ ತಗೊಳ್ಬೇಕಾಗತ್ತೆ? ಮತ್ತೆ ಅವರನ್ನ ಏನಾದ್ರು ಟೆಸ್ಟಿಗೆ ಒಳಪಡಿಸ್ತೀರಾ ಹೇಗೆ? ಸೊ ನಮ್ಮ ಹತ್ರ ಈಗ ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಸ್ಟ್ರಿಕ್ಟ್ ಪ್ರೋಟೋಕಾಲ್ ಕೊಟ್ಟಿದೆ. ಆಫ್ಟರ್ 2 weeks ಆಫ್ ಬಿಕಮಿಂಗ್ ನೆಗೆಟಿವ್, we will have to wait for another 2 weeks until repeat tests are negative, and only then can you take him for the study. Why they become positive? ಯಾಕೆ ಅವ್ರು ಪುನಃ ಪಾಸಿಟಿವ್ ಆಗ್ತಾರೆ? ಅದಕ್ಕೆ ಮೂಲ ಕಾರಣ ಅವರು ಪುನಃ ಎಕ್ಸ್ಪೋಸ್ ಆಗೋದು, ರಿಯಾಕ್ಟಿವೇಟ್ ಆಗೋದು ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಎಕ್ಸ್ಪೋಸ್ ಆಗೋದು ಪುನಃ ಚಾನ್ಸಸ್ ವಲ್ನರಬಲ್ ಇದೆ. ಯಾಕಂದರೆ ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ವೀಕ್ ಆಗೋಗಿದೆ. ದೇ ವಿಲ್ ಬಿ ಮೋರ್ ವಲ್ನರಬಲ್. ಈಗ ಒಬ್ಬ ಪೇಷಂಟ್ ಕ್ಯೂರ್ ಆಗಿರ್ತಾರೆ, ಕೋವಿಡ್ ಇನ್ಫೆಕ್ಟೆಡ್ ಆಗಿ ಕ್ಯೂರ್ ಆಗಿರ್ತಾರೆ, ಅವರಿಂದ ನೀವು ಪ್ಲಾಸ್ಮಾ ತೊಗೊಳ್ತೀರಿ ಅಂತ ಅನ್ಕೊಳ್ಳಿ. ಅವರಿಗೆ ಕೋವಿಡ್ ಅಲ್ದಲ್ಲೇ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಅಂಥವರ ಬ್ಲಡ್ಡನ್ನು ಕೂಡ ಅಥವಾ ಪ್ಲಾಸ್ಮಾನ ಯೂಸ್ ಮಾಡ್ಕೊಳ್ಬೋದಾ? ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್, ಥೈರಾಯ್ಡ್. ಅದಕ್ಕೆ ಏನು ಮಾಡ್ತೇವೆ ನಾವು, ಯೂಸ್ ಮಾಡೋದು ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ ಬರೀ ಆ್ಯಂಟಿಬಾಡೀಸ್ ಇರುತ್ತೆ. ಅದರ ನಂತರ ಬೇರೆ ಯಾವುದಾದ್ರೂ ಥರದ ಇನ್ಫೆಕ್ಷನಿಗೆ ಒಂದು ಡೀಟೇಲ್ಡ್ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಉಂಟು. ಯಾವುದು ನಮ್ಮ ಬ್ಲಡ್ ಬ್ಯಾಂಕ್ ಟೀಮ್, ಡಾಕ್ಟರ್ ಆಶೀಶ್ ದೂತ್ ಅವರು ಅದರ ಡೈರೆಕ್ಟರ್, ಈಸ್ ಎ ಇಮ್ಯುನೋ ಹೆಮಟಾಲಜಿಸ್ಟ್. ಡಾಕ್ಟರ್ ಸಚಿನ್ ಜಾಧವ್ ಇಸ್ ಅವರ್ ಅವರೆಲ್ಲ ಕೂತ್ಕೊಂಡು ಅದಕ್ಕೊಂದು ಡೀಟೇಲ್ ಪ್ರೋಟೋಕಾಲ್ ಮಾಡಿ, ಟಫ್ ಇದು ಮಾಡಿ, ಪ್ಲ್ಯಾನ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ ಅದಕ್ಕೊಂದು ಡೀಟೇಲ್ ಪ್ರೋಟೋಕಾಲ್ ಮಾಡ್ಯಾರೆ. ಅದಕ್ಕೆ ತುಂಬ ಡೀಟೇಲ್ ಪ್ರೋಟೋಕಾಲ್ಸ್ ಉಂಟು. ಅದನ್ನೆಲ್ಲ ರೂಲ್ ಔಟ್ ಮಾಡೋಕ್ಕೆ, ಈ ಇನ್ಫೆಕ್ಷನ್ ಉಂಟಾ, ಈ ಇನ್ಫೆಕ್ಷನ್ ಉಂಟಾ, ಈ ಇನ್ಫೆಕ್ಷನ್ ಉಂಟಾ, HIV ಉಂಟಾ, ಸಿಫಿಲಿಸ್, ಇದಕ್ಕೊಂದು ದೊಡ್ಡ ಡೀಟೇಲ್ಡ್ ಪ್ರೋಟೋಕಾಲ್ ಮಾಡಿ ಕೂತಿದ್ದಾರೆ. ಆ ಪ್ರೋಟೋಕಾಲ್ ನೋಡಿ ಅರ್ಥ ಮಾಡಿಕೊಂಡು ಮತ್ತೆ ಇಂಪ್ಲಿಮೆಂಟ್ ಮಾಡೋದು ಮುಖ್ಯ. ಓಕೆ. ಮತ್ತೊಂದು ಡೌಟ್ ಏನು ಬರುತ್ತೆ ಅಂತಂದರೆ ಸಾಮಾನ್ಯ ಜನರಿಗೆ ಈ ರೀತಿಯಲ್ಲಿ ಇನ್ ಕೇಸ್ ಪ್ಲಾಸ್ಮಾ ಥೆರಪಿಗೆ ಒಳಗಾಗಕ್ಕೆ ಬಂದರೆ ಎಷ್ಟು ದಿನ ಇರಬೇಕಾಗತ್ತೆ, ಈ ಪ್ರೋಸೆಸ್ ಎಷ್ಟು ದಿನಗಳ ಮಟ್ಟಿಗೆ ಹಿಡಿಯುತ್ತೆ ಅಂತ ಹೇಳಿ, ಇಡೀ ಬಂದು ಒಬ್ಬ ಪೇಷಂಟ್ ಬಂದು ಅಡ್ಮಿಟ್ ಆಗಿ ಪ್ಲಾಸ್ಮಾ ಥೆರಪಿ ಶುರುವಾಗಿ ಕ್ಯೂರ್ ಆಗ್ತಾನೆ ಇಲ್ವಾ ಅದನ್ನು ಜಡ್ಜ್ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಬೋದು? ಸೊ ಇದಕ್ಕೆ ನಂಬರ್ 1 ಡೋನರ್ ಬೇಕು. ಸೊ ಇಷ್ಟವರೆಗೆ ಯಾರು ಕೋವಿಡಿಂದ ಇನ್ಫೆಕ್ಟ್ ಆಗಿ ಗುಣ ಆಗಿದ್ದಾರೆ ಅವರು ವಾಲಂಟಿಯರ್ ಆಗಿ ಬರಬೇಕು. ಇದು ಗುಡ್ ಸಮ್ಯಾರಿಟನ್ ಆಗಬೇಕು ಅವರು, ಒಂದು ಪುಣ್ಯ ಕೆಲಸ ಮಾಡೋಕ್ಕೆ. ಸೊ ದಟ್ ಬೇರೆ ಯಾರು ಗುಣ ಆಗಿಲ್ಲ ಅಂಥವರಿಗೆ ಸಹಾಯ ಮಾಡೋಕ್ಕೆ ಡೋನರ್ ಬೇಕಾಗತ್ತೆ. ಈಗ ಈ ಡೋನರಿಂದ ನಾವು 500 ml ಆಫ್ ಪ್ಲಾಸ್ಮಾ ತೊಗೊಳ್ತೇವೆ. ಈಗ ಸಾಮಾನ್ಯವಾಗಿ ನಾವು 6 ತಿಂಗಳಿಗೆ ಒಂದು ಸತಿ ಬ್ಲಡ್ ಡೊನೇಟ್ ಮಾಡ್ತೀವಿ, ಒಂದು ಹೆಲ್ಪ್ ಮಾಡೋಕ್ಕೆ ಹೇಳಿ. ನಮ್ಮ ಮೆಡಿಕಲಲ್ಲಿ ಡಾಕ್ಟರ್ಗಳು ನಾವೆಲ್ಲ ರೆಗ್ಯುಲರ್. ಅದರಲ್ಲಿ ನಾವು ಸುಮಾರು 500 ml ಕಡಿಮೆ 470 ml ಅಷ್ಟು ಬ್ಲಡ್ ತೊಗೊಳ್ತೀವಿ. ನಾವು ಹೇಳೋದು ಅದರ 50% ಕಡಿಮೆ ತೊಗೊಳ್ತೀವಿ. ಅಂದರೆ ಖಾಲಿ ಪ್ಲಾಸ್ಮಾ ತೊಗೊಳ್ತೀವಿ, ಬ್ಲಡ್ ಸೆಲ್ಸ್ ತೊಗೊಳಂಗಿಲ್ಲ. ಈಗ ನಮ್ಮ ಬ್ಲಡ್ಡಲ್ಲಿ ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಸ್, ಬ್ಲಡ್ ನೀರಲ್ಲ. ಆ ನೀರು ಇಂಪಾರ್ಟೆಂಟ್, ಬಟ್ ಆ ನೀರನ್ನು ನಾವು ಕುಡ್ಕೊಂಡು ರಿಪ್ಲೇನಿಶ್ ಮಾಡ್ತೀವಿ ಬಾಡಿಯಲ್ಲಿ. ಬಟ್ ಸೆಲ್ಸನ್ನು ನಾವು ರಿಪ್ಲೇಸ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಸೆಲ್ಸ್ ತೊಗೊಳ್ಳೋದೆ ಖಾಲಿ ರಸನ ತೊಗೊಳ್ತಾ ಇದ್ದೀವಿ. ಆ ಪ್ಲಾಸ್ಮಾ ತೊಗೊಳ್ಳುವಾಗ
ಅದರಲ್ಲಿ ಆ್ಯಂಟಿಬಾಡೀಸ್ ಇರೋದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಇನ್ಫೆಕ್ಟ್ ಆಗಿರಬಹುದು ಅಂಥವರಿಗೆ ನಾವು ಒಂದು ಸೆಪ್ರೇಟ್ ರಿಕ್ವೆಸ್ಟ್ ಫಾರ್ಮ್ ಎಲ್ಲ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಹಂಬಲ್ ಆಗಿ ದಟ್ ಇಂಥದ್ದು ಬೇರೆ ಪೇಷಂಟ್ಸ್ಗಳಿಗೆ ಹೆಲ್ಪ್ ಆಗ್ಬೋದು, ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ ಹೇಳಿ. ಇಫ್ ದೇ ಎಗ್ರಿ we will take it. Now that 500 ml plasma collection takes exactly 45 minutes. ಅದನ್ನು ಬಿಟ್ಟು ಏನೂ ಇಲ್ಲ, ಅವನು ಬರೋದು ವಿದಿನ್ 1 hour he goes back. ನಂಬರ್ 2, ಅದಾದ ಮೇಲೆ ನೆಕ್ಸ್ಟ್ ಪೇಷಂಟ್ ಯಾರಿಗೆ ಅದನ್ನು ಕೊಡಬೇಕು ಅವನಿಗೆ ತಕ್ಷಣವನ್ನೇ ಅದನ್ನೇ ಕೊಡ್ಬೋದು, ಅದೇ ಪ್ಯಾಕೆಟ್. ಸೊ ಇಟ್ ಶುಡ್ ನಾಟ್ ಟೇಕ್ ಮೋರ್ ದೆನ್ 15-20 minutes to immediately give it to him and that again will take 1 hour. Okay. When will the recovery start? What study shows as early as 24 hours recoveries have been seen to as much as 24 to 48 hours to up to 4 days recoveries have seen. ಇದ್ರ ಜೊತೆಗೆ ಮತ್ತೊಂದು ನಂತರ ನಾನು ಆಗಲೇ ಹೇಳ್ತಾ ಇದ್ದೆ, ಈಗ ಕೊರೋನಾದ ಭಯ ಎಷ್ಟರ ಮಟ್ಟಿಗಿದೆ ಅಂತಂದರೆ ಒಂದು ಚಿಕಿತ್ಸೆ ಸಿಗ್ತಿದೆಯಪ್ಪ ಅಂತ ಗೊತ್ತಾಗ್ಬಿಟ್ರೆ ಸಾಕು, ನಾವು ಬದುಕೇ ಬಿಡ್ತೀವಿ ಅನ್ನೋ ಆಸೆ ಅಥವಾ ನಾವು ಸೇಫ್ ಆಗಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಕಲ್ಪನೆ ಬರೋದು ನಿಜ. ಈ ಎಸ್ಪೆಷಲಿ ಪ್ಲಾಸ್ಮಾ ಥೆರಪಿಯಿಂದ ರಿಕವರಿ ರೇಟ್ ಎಷ್ಟರ ಮಟ್ಟಿಗೆ ಸಿಗಬಹುದು ಅಥವಾ ಎಷ್ಟರ ಮಟ್ಟಿಗೆ ಯಶಸ್ವಿ ಚಿಕಿತ್ಸಾ ವಿಧಾನ ಇದಾಗಬಹುದು ಅಧಿಕೃತ ಚಿಕಿತ್ಸೆ ಸಿಗೋ ತನಕ ಅಂತ ಹೇಳಿ ನೀವೇನು ಹೇಳ್ತೀರಾ ಈ ಬಗ್ಗೆ? ಸೊ ಇದರ ಬಗ್ಗೆ ಈಗ ತುಂಬ ಸ್ಟ್ಯಾಂಡರ್ಡೈಸೇಷನ್ ಇನ್ನೂ ಆಗಿಲ್ಲ. ಫಾರ್ ಎಕ್ಸಾಂಪಲ್ ತುಂಬ ಕ್ವೆಶನ್ ನಮ್ಮ ಎದುರಿಗೆ ಉಂಟು, ಅದಕ್ಕೋಸ್ಕರ ಈ ಸ್ಟಡಿಯನ್ನು ಮಾಡ್ತಾ ಇದ್ದೀವಿ. ನಂಬರ್ 1 ಈಸ್ ಎಷ್ಟನೇ ದಿನಕ್ಕೆ ಅವ್ರದ್ದು ಬ್ಲಡ್ಡಲ್ಲಿ ಎಷ್ಟು ಆ್ಯಂಟಿಬಾಡಿ ಇರುತ್ತೆ ಒಂದು. ಎರಡನೇದು, ಈಗ ಹಲವಾರು ಪೇಷಂಟ್ಸ್ ಬೇರೆ ಬೇರೆ ಥರದ ಇನ್ಫೆಕ್ಷನಲ್ಲಿ ಇರ್ತಾರೆ, ಬೇರೆ ಬೇರೆ ಇಮ್ಯೂನ್ ಸಿಸ್ಟಮಲ್ಲಿ ಇರ್ತಾರೆ, ಎಲ್ಲರನ್ನೂ ಒಂದೇ ಬ್ಯಾಗಲ್ಲಿ ಹಾಕೋಕ್ಕಾಗೋದಿಲ್ಲ. ಸೊ ಯಾವ ಪೇಷಂಟ್ಸ್ ವಿಲ್ ಹ್ಯಾವ್ ದ ಬೆಸ್ಟ್ ಇಮ್ಯೂನ್ ಸಿಸ್ಟಮ್? ವಿಲ್ ಇಟ್ ಬಿ ದಟ್ ಪೇಷಂಟ್ ಹೂ ಇಸ್ ದ ಮೋಸ್ಟ್ ಕ್ರಿಟಿಕಲ್, ಹೂ ವಿಲ್ ಹ್ಯಾವ್ ದ ಬೆಸ್ಟ್ ಇಮ್ಯೂನ್ ಸಿಸ್ಟಮ್? ವಿಲ್ ಇಟ್ ಬಿ ದ ಪರ್ಸನ್ ಹೂ ಇಸ್ ಫುಲ್ಲಿ ರಿಕವರ್ಡ್? ದೇರ್ ಆರ್ ಕ್ವೆಶನ್ಸ್ unanswered. The question answers are, ಈಗ if it is a person who has got an early infection, it may be a mild infection, that's why his immune system has killed it. Whereas the person with the serious thing who has recovered will have a better. So there are many questions unanswered in this. Many questions. We don't know. That is the reason we should do a clinical trial and study it. But ಇದಕ್ಕೆ ಹೆಜ್ಜೆ ತಗೊಳ್ಳೇಬೇಕು, ಪ್ರಯಾಸ ಮಾಡಲೇಬೇಕು. And it will not happen automatically. Human effort is required ಇದಕ್ಕೆ. ಸೊ ಆ ಪ್ರಯಾಸ ಮಾಡದೆ ನಾವು ಇದನ್ನು ಮುಟ್ಟಕ್ಕಾಗೋದಿಲ್ಲ. ಸೊ ನಾನು ಯಾವಾಗಲೂ ಹೇಳೋದು, ನಾನು ಇಲ್ಲಿಂದ ನನ್ನ ಮನೆಗೆ ಹೋಗೋದಾದರೆ ನನಗೆ ಗಾಡಿ ಸ್ಟಾರ್ಟ್ ಮಾಡುವಾಗ ನನ್ನ ಮನೆ ಕಾಣಂಗಿಲ್ಲ, ನನಗೆ ಬರೀ 10 ಫೀಟ್ ಕಾಣುತ್ತೆ. ಆ 10 ಫೀಟ್ ನಾನೀಗ ಇಲ್ಲಿಂದನೇ ಕೂತ್ಕೊಂಡು ನಾನು ಮನೆ ಕಾಣ್ತಾ ಇಲ್ಲ, ನಾನು ಸ್ಟಾರ್ಟೇ ಮಾಡೋಂಗಿಲ್ಲ ಹೇಳಿದರೆ ನಡೆಯಂಗಿಲ್ಲ. ಆ ಪ್ರಯಾಸ ಮಾಡೋಕ್ಕೆ ಒಂದು ಗಾಡಿ ಸ್ಟಾರ್ಟ್ ಮಾಡಿ ಒಂದು 10 ಹೆಜ್ಜೆ ನೋಡ್ಬೋದು, ಆ ನೋಡಿ ಅಲ್ಲಿವರೆಗೆ ಮುಟ್ಟಿದಾಗ ಇನ್ನೊಂದು 10 ಹೆಜ್ಜೆ ಕಾಣುತ್ತೆ, ಅದನ್ನು ಹಾಗೇ ಮನೆ ಮುಟ್ಟುದು. ಅದೇ ರೀತಿ ಅದೇ ಪ್ರಯಾಸದಲ್ಲಿ ನಾವು ಇದನ್ನು ಹೆಜ್ಜೆ ತಗೊಳ್ಳೇಬೇಕಾಗತ್ತೆ ಹೇಳುವ ಒಂದು ಪ್ರಯಾಸ ಮಾಡಿ ನೆಟ್ಟಿಗೆ ಒಂದು ಇಟ್ಟುಬಿಟ್ಟಿದ್ದೇವೆ. ಈಗ ಇದರ ಮೇಲೆ ಆ ಭಗವಂತ ಕಾಪಾಡಬೇಕು ನಮ್ಮನ್ನು. ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಸರ್, ಕರ್ನಾಟಕದಲ್ಲಿ ಸಾವು ಆಗಬಾರ್ದು ಕೊರೋನಾದಿಂದ ಅಂತ ಹೇಳಿ. ಸೊ ಈ ಪ್ಲಾಸ್ಮಾ ಥೆರಪಿಯನ್ನು ಯೂಸ್ ಮಾಡಿಕೊಂಡ್ರೆ ಮಾರ್ಟಾಲಿಟಿ ರೇಟ್ ಏನಿದೆ ಕೊರೋನಾದಿಂದಾಗಿ ಅದನ್ನು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋ ಭರವಸೆ ನಿಮಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಕಾಣಿಸ್ತಾ ಇದೆ? ನನ್ನ ಕೈಯಲ್ಲಿ ಇರುವುದು ಒಂದೇ ಭರವಸೆ, ಅದರ ಕಾರಣವಾಗಿ ಇಷ್ಟೆಲ್ಲ ಶ್ರಮ ಮಾಡ್ತಾ ಇದ್ದೀವಿ. ಈ ಭರವಸೆಯಲ್ಲಿ ಇರ್ತಿದ್ದು ಇಷ್ಟವರೆಗೆ ಮಾಡ್ತಿರ್ಲಿಲ್ಲ. ಜಗತ್ತಲ್ಲಿರುವ ಎಷ್ಟೋ ಯೂನಿವರ್ಸಿಟಿಗಳು, ಲಂಡನ್ನು, USA ಯೂನಿವರ್ಸಿಟಿಗಳು, ಇವ್ರ ಹತ್ರ ಎಲ್ಲ ಚರ್ಚೆ ಮಾಡಿಕೊಂಡು ಎಮರಿ ಯೂನಿವರ್ಸಿಟಿ ಅಟ್ಲಾಂಟಾ ಹ್ಯಾಸ್ ಕಮ್ ಫಾರ್ವರ್ಡ್ ಟು ಕೊಲಾಬರೇಟ್ ವಿತ್ ಅಸ್. MD Anderson has requested us. We are reaching out to the world in this to make this attempt, and this is the only way we can do it. There is no other way to achieve this goal. So ಪ್ರಯತ್ನ ಮಾಡ್ತಾ ಇರೋದು ಅಷ್ಟೇ. ಬರೀ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಅಡ್ವಾನ್ಸ್ ಕಂಟ್ರೀಸ್, ಎಕ್ಸಾಂಪಲ್ ಅಮೆರಿಕದಲ್ಲೂ ಕೂಡ ಪ್ಲಾಸ್ಮಾ ಥೆರಪಿ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಚರ್ಚೆಗಳಾಗ್ತಾ ಇದೆ. ಸೊ ಬೇರೆ ದೇಶಗಳಲ್ಲೆಲ್ಲಾದರೂ ಈ ರೀತಿ ಕ್ಲಿನಿಕಲ್ ಟ್ರಯಲ್ಸ್ ಆಗಿರ್ಬೋದು ಅಥವಾ ಕೋವಿಡ್ ಪೇಷಂಟ್ ಮೇಲೆ US, UK is waiting for approval. ನಾನು ಎಲ್ಲ ಗ್ಲೋಬಲ್ ಟ್ರಯಲ್ಸ್ ಮಾನಿಟರ್ ಮಾಡ್ತಾ ಇದ್ದೀನಿ, ಯಾರ್ಯಾರು ಏನೇನು ಆಗ್ತಾ ಇದ್ದಾರೆ, ಬಿಕಾಸ್ ವಿ ಆರ್ ಕನೆಕ್ಟಿಂಗ್ ಎವ್ರಿಬಡಿ. ಓಕೆ, ಈಗ ಜಾಸ್ತಿ ಸಾವಿನ ಸಂಖ್ಯೆಯಲ್ಲಿ ನಾವು ನೋಡಿದ್ರೆ 50 ಅಥವಾ 60+ ಕೊರೋನಾಯಿಂದಾಗಿ ಸಾಯ್ತಾ ಇದ್ದಾರೆ ಅಥವಾ ಸಾವಿಗೀಡಾಗ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಪ್ಲಾಸ್ಮಾ ಥೆರಪಿ ನೀವಾಗಲೇ ಹೇಳ್ತಾ ಇದ್ದಾಗೆ phase 3 ಅಥವಾ ಈ ಬ್ರೆತ್ಲೆಸ್ನೆಸ್ಸು ವೆಂಟಿಲೇಟರೇ ಬೇಕು ಅನ್ನೋ ಲೆವೆಲ್ ಪೇಷಂಟ್ಗೆ ಹೆಚ್ಚು ಹೆಲ್ಪ್ ಆಗ್ಬೋದು ಅಂತ. ಸೊ 60+ ಅಥವಾ 50+ ಪೇಷಂಟ್ಗಳಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಇನ್ ಕೇಸ್ ನೀವು ಯೋಚನೆ ಮಾಡಿದ್ರೆ? ಬಟ್ ದಟ್ ಈಸ್ ದ ಏರಿಯಾ ವಿ ಹ್ಯಾವ್ ಟು ಟಾರ್ಗೆಟ್. ದ ಇನಿಷಿಯಲ್ ಡೇಟಾ ಫ್ರಮ್ ದ ವರ್ಲ್ಡ್ ಇಸ್ ವೆರಿ ಪ್ರಾಮಿಸಿಂಗ್, ವೆರಿ ಪ್ರಾಮಿಸಿಂಗ್. ವಿ ಹ್ಯಾವ್ ಟು ಡೂ ದಿಸ್. ಓಕೆ, ಕಡೆದಾಗಿ ಸರ್, ಪ್ಲಾಸ್ಮಾ ಥೆರಪಿ ನೀವು ಅಂದ್ಕೊಂಡಾಗೆ ಅಥವಾ ಏನೆಲ್ಲ ಇವಾಗ ಟ್ರಯಲ್ ನಡೀತಾ ಇದೆ, ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ, ಇದೆಲ್ಲವೂ ಕೂಡ ಸಕ್ಸಸ್ ಆದರೆ ಇದನ್ನು ಸದ್ಯಕ್ಕೆ ಸಪ್ಲಿಮೆಂಟ್ರಿ ಟ್ರೀಟ್ಮೆಂಟ್ ಅನ್ನೋ ರೀತಿಯಲ್ಲೇ ಪರಿಗಣಿಸಲಾಗ್ತಾ ಇದೆ. ಅಧಿಕೃತವಾಗಿ ಚಿಕಿತ್ಸಾ ವಿಧಾನ ಆಗಲಿಕ್ಕೆ ಎಷ್ಟರ ಮಟ್ಟಿಗೆ ಕ್ಯಾಲಿಬರ್ ಇದೆ ಪ್ಲಾಸ್ಮಾ ಥೆರಪಿಗೆ ಅಂತ ಹೇಳಿ? ಸೊ ಇದಕ್ಕೆ ಇಟ್ಸ್ ಎ ವೆರಿ ರಿಸ್ಟ್ರಿಕ್ಟೆಡ್ ಲಿಮಿಟೆಡ್ ಥೆರಪಿ ಫಾರ್ ಕ್ರಿಟಿಕಲ್ ಪೇಷಂಟ್ಸ್ ಆಸ್ ಆಫ್ ನೌ. ವ್ಯಾಕ್ಸಿನ್ಸ್ ವಿಲ್ ಟೇಕ್ ಅಪ್ ಟು 2021, ನೆಕ್ಸ್ಟ್ ಇಯರಿಗೆ ಬರೋದು ವ್ಯಾಕ್ಸಿನ್. ಅಷ್ಟರವರೆಗೆ ನಾವು ಕೋವಿಡ್ ಇನ್ಫೆಕ್ಟ್ ಆಗದಾಗೆ ಒಂದು ಚೈನಾ ವಾಲ್ ಕ್ರಿಯೇಟ್ ಮಾಡಬೇಕು ಈ ಸಮಾಜದಲ್ಲಿ. ಚೈನಾ ವಾಲ್ ಕ್ರಿಯೇಟ್ ಮಾಡೋದು ಆಫ್ ಪಾಸಿಟಿವ್ ನೆಗೆಟಿವ್ ಅವ್ರು ನಮ್ಮಂಥವ್ರು ಸುತ್ತಾಡ್ಬೋದು, ಪಾಸಿಟಿವ್ ಇದ್ದವರು ಸೆಪ್ರೇಟ್ ಆಗಿದ್ದು ನೆಗೆಟಿವ್ ಆಗೋವರೆಗೆ ವೇಟ್ ಮಾಡಬೇಕು. ಅದರಲ್ಲಿ ಯಾರನ್ನು ಸಹಾಯಕ್ಕೆ ಬಿಡಬಾರ್ದು. ಆ ಸಹಾಯಕ್ಕೆ ಬಿಡದೇ ಇರೋದಕ್ಕೆ ನಮ್ಮ ಎಲ್ಲ ವೈದ್ಯರ ಸಂಸ್ಥೆಗಳು, ಎಲ್ಲ
ನಮ್ಮ ಸೈಂಟಿಸ್ಟ್ಗಳು ಎಲ್ಲ ಒಟ್ಟಿಗೆ ಕೂಡಿ ಇದೊಂದು ಪ್ರಯಾಸ ಮಾಡ್ತಾ ಇದ್ದಾರೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ನ್ಯೂಸ್ ಫಸ್ಟ್ ತಂಡದ ಜೊತೆಲಿ ಜಾಯ್ನ್ ಆದ್ರಿ. ಜೊತೆಗೆ ಈ ಪ್ಲಾಸ್ಮಾ ಥೆರಪಿ ಬಗ್ಗೆ ಒಂದಷ್ಟು ಅನುಮಾನಗಳೇನಿತ್ತು, ಹಾಗೆ ಕರ್ನಾಟಕದಲ್ಲಿ ಯಾವ ರೀತಿ ಅದನ್ನು ಬಳಸುವ ಸಾಧ್ಯತೆಗಳಿದೆ ಅನ್ನೋ ಪ್ರಶ್ನೆಗಳಿತ್ತು, ಅದಕ್ಕೆ ಉತ್ತರವನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೀವು ಮತ್ತಷ್ಟು ನ್ಯೂಸ್ ಹಾಗೆ ಅಪ್ಡೇಟೆಡ್ ಕಂಟೆಂಟ್ಗಾಗಿ ನಮ್ಮ ನ್ಯೂಸ್ ಫಸ್ಟನ್ನು ಯೂಟ್ಯೂಬ್ ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಮಾಡಬಹುದು. ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.